ಯಾರ್ದೇ ಅಕ್ಕ ಇದು ಮನೆ? ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ. ಹೆಂಗೇನೆ ಹೆಂಗೈತೆ ತಾಯಿ, ಇಷ್ಟು ದೊಡ್ಡ ಮನೆ. ನಾನು ನೋಡ್ಕೊಂಬಂದೆ ಕಣೆ ಅಕ್ಕ, ಎಷ್ಟು ಚೆನ್ನಾಗೈತೆ ಗೊತ್ತೇ ಮನೆ. ಅಂತಾಗೆ ಪ್ರೀತಿ ಇಲ್ವೇನೆ? ಆ ಪ್ರೀತಿಯ ಕವನ ಓಡಾಡ್ತಾರೆ ನೋಡಿ ಇಬ್ಬರಾಳು ಮಾರ್ಗಿತ್ತೇರು. ಚೆನ್ನಾಗಿದ್ದಾರೆ ಅಂತ ಆಸೆನಕ್ಕ ಇದ್ದಾರೆ ಇಬ್ಬರಾಳು ಅಂತ ಹೇಳಿ ನಾನು ಅವತ್ತು ಹೇಳಿದ್ನಲ್ಲ, ಆಗ ಅವ್ರದ್ದು 2 ಮನೇನ ಕೊಡ್ತಾರಂತೆ. ದೊಡ್ಡ ಮನೆ ಸಖತ್ತಾಗೈತೆ ಅಲ್ವೇ? ನಾವು ನೋಡಲಿಲ್ಲ ಅದಕ್ಕೆ ಇವತ್ತು ಹಿಂಗೆ ಬಂದು ಮಾತಾಡ್ಕೆ ನಿಂಗೆ ಬರೋಣ ಅಂತೇಳಿ ಅದಕ್ಕೆ ನಾನು ನಿನ್ನ ಕರೆದಿದ್ದು. ಬಾ ಹಿಂಗೆ ಮಾತಾಡ್ಕೆ ನಿಂಗೆ ಹೋಗಿ ಬರೋಣ ಅಂತ. ನೋಡಮ್ಮ ಹೆಂಗೆ ಕಟ್ತಾ ಇದ್ದಾರೆ. ಅಯ್ಯಪ್ಪ ಮಸ್ತಾಗಿ ಹಂಗಾರೆ ದುಡ್ಡು ಐತೆ ಅನಿಸುತ್ತೆ. ಮಸ್ತಾಗೈತೆ. ಇವಾಗ ಅದೇನೋ ಹೊಲ ಅವ್ರಿಗೂ ರೋಡ್ ಸೈಡ್ ಐತಂತೆ, ಕೋಟಿಗಟ್ಟಲೆ ಹೊಲ ಬಾಳ್ತಾವಂತೆ ಅವ್ರದ್ದು. ಒಂದೊಂದು ಎಕರೆ ಕೋಟಿಗಟ್ಟಲೆ ಅಂತೆ. ಒಂದೊಂದು ಎಕರೆ ಕೋಟಿಗಟ್ಟಲೆ ಹೋಗ್ತಾ ಇದ್ದಾವಂತೆ ಇವಾಗ ಅವರ ಹೊಲಗಳು ಜಮೀನುಗಳು ಎಲ್ಲನೂ ಮಸ್ತಾಗೈತಂತೆ. ಈ ಪಾರು ಬಿಟ್ಟು ಬಂದ್ಲು, ಅದೇ ಅವಳು ಕನ್ನಡಕ್ಕೆ ಬತ್ತಾಳೆ ನೋಡೊಬ್ಳು, ಪಾರು ಅಂತೀನಲ್ಲ, ಆಗ ಅವಳು ಗೊತ್ತಾಯ್ತು ಹೇಳಿ ನೋಡಿದ್ದೀನಿ. ಅಯ್ಯೋ ದೇವ್ರೆ, ದುಡ್ಡೇ ಅಂತ ಹೊತ್ಕೊಂಡು ಅದೇ ಹೋಗ್ಯವನಂತವನೇ ಇದ್ದಲ್ಲ ಅವ್ರ ಮನೆಯಾಗೆ. ಗೊಳಾಡ್ತಿತ್ತು. ನಾನು ಮೊನ್ನೆ ಸಲಾಸಿ ಹೋಗ್ತಿದ್ನ, ಗೊಳಾಡ್ತಿತ್ತು ದುಡ್ಡು ಹೊತ್ಕೊಂಡು ಹೋಗ್ಯವನೆ ಅಂತ ಗೊಳಾಡ್ತಿತ್ತು. ನೋಡಂಗೆ ಹೆಂಗೆ ಕಟ್ಟಾರಲ್ಲೇ. ಇಂಥ ಮನೆಯಾಗಿರೋಕ್ಕೆ ಅದೃಷ್ಟ ಮಾಡಿರ್ಬೇಕು. ಎಲ್ಲಿ ಕೆಂಗವ್ರು ಎಲ್ಲಿ ದುಡ್ದವ್ರು ಏನೋ. ಅಯ್ಯಪ್ಪ ದೇವ್ರೆ, ಹೆಂಗೆ ದುಡ್ದಿರ್ಬೇಕಂಬ ಅನ್ಸುತ್ತೆ. ದುಡ್ಡು ಮಸ್ತಾಗೈತಂತೆ ಮನೆ ಕಟ್ಟೋಕ್ಕೆ. ಮನೆಯಾಗೆಲ್ಲ ಹಿಂಗೆ ಇಕ್ಕೊಂಡವ್ರಂತೆ ದುಡ್ಡು. ಹೌದೇನು? ಹಂಗಾರೆ ಮಸ್ತಾಗಿ ಇಕ್ಕೊಂಡವ್ರೆ ಮನೆಯಾಗೆ. ಇಕ್ಕೊಂಡವ್ರೆ ಏನು ದುಡ್ಡೆಲ್ಲ ಹಂಗಾದ್ರೆ? ಮತ್ತು ಮನೆಯಾಗೆ ಇಕ್ಕೊಂಡವ್ರಂತೆಲ್ಲ ದೊಡ್ಡದು ಇಷ್ಟು ದಿವಸ ಮನೆ ಕಟ್ಟೋಕ್ಕೆ ಅಂತ ಹೇಳಿ ಎಲ್ಲ ಕುಡಿಕೊಂಡವ್ರಂತೆ. ಇದು ಜಾಗ ತಾಂಡು ಕೊಡ್ತಾ ಇರೋದು ಚೆನ್ನಾಗೆಲ್ಲ. ನಾನು ನೋಡಪ್ಪ ಎಷ್ಟೊಂದು ಜಾಗ ತಗೊಂಡವ್ರಿ. ಎಷ್ಟೊಂದು ಜಾಗ ತಗೊಂಡು ಕೊಡ್ತಾ ಇದ್ದಾರೆ ಇವತ್ತು. ಅಪ್ಪ ನೋಡಪ್ಪ, ದುಡ್ಡು ಎಲ್ಲಿ ತೆಗೆದ್ರು ಮಂಗಾಗುತ್ತೆ ನನಗೆ. ಹಂಗೆ ಮತ್ತೆ ಮಾಡೋರು ನೋಡಿದ್ರೆ ಹಂಗೆ ಅನ್ಸೋದು, ಎಲ್ಲಿ ತರ್ತಾರಪ್ಪ ಎಲ್ಲಿ ಮಾಡ್ತಾರಪ್ಪ ಅನಿಸುತ್ತೆ. ನೋಡಪ್ಪ ಹೆಂಗೈತೆ ಅಲ್ವೇ? ನೋಡು ಬಾಬಾ ಎಲ್ಲಿ ಅದಕ್ಕೆ ಮತ್ತೆ ದುಡ್ಡೆಲ್ಲ ಇಂಥರ್ತಾಗೆಲ್ಲ ಇದ್ದು ಇಂಥ ಮನೆಗಳೆಲ್ಲ ಕಟ್ಟೋದಕ್ಕೆ ಮತ್ತೆ ಏನಕ್ಕೂ ಬೆಲೆ ಇಲ್ದಂಗೆ ಆಗಿರೋದು. ಹೆಂಗೆ ಕೊಡ್ತಾರೆ, ಸಖತ್ತ ಮಾಡ್ತಾರೆ ಅನ್ಸುತ್ತೆ. ಇನ್ನು ಒಳಗೆಲ್ಲ ನೋಡೋಕ್ಕೆ ಎಲ್ಲ ಅದು ಇದು ಇಂಟೀರಿಯರ್ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ. ಮಾಡ್ತಾರೆ ಮತ್ತು ಅವರು. ಅಯ್ಯಪ್ಪ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಎಲ್ಲ ಮೋಲ್ಡ್ ಹಾಕ್ತಾರೆ ಏನೋ. ಎಲ್ಲ ಇದನ್ನೆಲ್ಲನ ಹಾಕ್ಬಿಟ್ಟು ಮೋಲ್ಡ್ ಹಾಕ್ತಾರೆ. ಚೆನ್ನಾಗೇ ಕಾಣಿಸುತ್ತೆ ಮೋಲ್ಡ್ ಹಾಕ್ತಾಗಿನ್ನು. ಅಯ್ಯೋ ಇನ್ನು ನೋಡಬೇಕು. ಇನ್ನು ಮಾಡ್ತಾರಪ್ಪ, ಇನ್ನು ಸಖತ್ತಾಗಿ ಮಾಡ್ತಾರೆ. ಇನ್ನು ಹೋಗ್ತಾ ಇರೋದೇನು. ಹೆಂಗೈತೆ ಹಂಗೇನೆ. ಒಳಗೆ ಬಾತ್ರೂಮ್ ಬಚ್ಚಲು ಎಲ್ಲ ಮಾಡ್ಯವ್ರೆ. ಮೆಟ್ಲು ಕೆಳಗೆ ಒಂದು ಬಾತ್ರೂಮ್ ಬಚ್ಚಲು ಮಾಡ್ಯವ್ರೆ. ಎಲ್ಲನ ಓಪನ್ ಕಿಚನ್ ಬಿಟ್ಟವ್ರೆ. ಎಷ್ಟು ಚೆನ್ನಾಗೈತೆ ಹಂಗೆ ಮನೆ. ಪೂಜಾ ರೂಮು ಮಾಡ್ಯವ್ರಿ, 2 ಬೆಡ್ರೂಮ್ ಮಾಡ್ಯವ್ರಿ. ಭಾಳ ಚೆನ್ನಾಗೈತಪ್ಪ. ಚೆನ್ನಾಗೈತಕ್ಕ. ಹಿಂಗೈತೆ ಹಂಗೆ ನೋಡ್ತಾ ನೋಡಂಗಾಗುತ್ತೆ. ನಿನ್ನ ಗಂಡು ನೋಡೇನು ಕಣಿ. ಆಮೇಲೆ ಇಬ್ರು ನಡ್ಕೊಂಬಂದಿದ್ದಿತ್ಲ ಮಾತಾಡೋದನ್ನ, ಆಮೇಲೆ ನೋಡ್ಗಿಡೇನು. ನೋಡು ಇವಳು ನಮ್ಮ ಅಕ್ಕಂತ ಏನು ಡವ್ ಮಾಡ್ತಾಳೆ. ಡವ್ರಾಣಿ ಲೇಪಿ. ಇಲ್ಲ ಅಕ್ಕ ನಾನು ಮಾತಾಡ್ಸಲ್ಲ ಇನ್ಮೇಲೆ ಅಂತ ಕಿಸ್ಕೊಂಡು ಹೇಳ್ತಾಳೆ ಬಂದು ನಮ್ಮ ಮನೆಯಕ್ಕೆ. ಅವ್ರ ಅಕ್ಕಂತಾಗ ಗನ್ವ ಮಾತಾಡ್ತಾ ಇದ್ದಾಳೆ. ನಾನು ಅದಕ್ಕೆ ಹಂಗೆ ಅನ್ಕಂಡು ನಮ್ಮ ಅಕ್ಕನ ಕರ್ಕೊಂಬಂದು ತೋರಿಸ್ತೀನಿ ತಡಿ. ತೋರ್ಸೋಣ ಅಂದರೆ ಹೋಗ್ತಾರೇನೋ ಅಷ್ಟೊತ್ತಿಗೆ. ನಮ್ಮ ಅಕ್ಕಗೆ ಹೇಳ್ತೀನಿ ಹೋಗಿ. ಅದು ನಮ್ಮ ಅಕ್ಕಗೆ ಗೊತ್ತಾಗಲ್ಲ ಪಾಪ. ಅವಳು ನೋಡಿಲ್ಲ ಏನಿಲ್ಲ ಇವ್ರ ಬುದ್ಧಿನ. ಅವಳು ನಂಬ್ತಾಳೆ, ಮಾತಾಡ್ಸಲ್ಲ ಅಂತೇಳಿ ನಮ್ಮ ಅಕ್ಕ ನಂಬೇದಾಳೆ ಪಾಪ. ಹೋಗಿ ಹೇಳ್ತೀನಿ ತಡಿ. ಬಿಡು ರಾಮು ಮಾತಾಡ್ಸಲ್ಲ ಅಂತ ಪಾಪ ರಾಮಣ್ಣಗೆ ಹೇಳ್ತಿತ್ತು. ಅವಳು ಒಳ್ಳೆಯಳು ಅಂತ. ಅವಳು ಒಳ್ಳೆ ಬುದ್ಧಿ ಇಲ್ಲೇ ಗೊತ್ತಾಗ್ತೈತಿ. ನಾನೆಲ್ಲ ಹೇಳ್ತೀನಿ ತಡಿ ನಮ್ಮ ಅಕ್ಕಗೆ. ಯಾಕೆ ಹೋಗಿ ಎಲ್ಲನ ಅವಳು ನಿಮ್ಗೆ ಹೇಳು, ಎಲ್ಲ ಮಾತಾಡಿಸ್ತಾ ಇದ್ದಾಳೆ. ಹೋಗೊಂದು ಸ್ವಲ್ಪ ಒಬ್ಸರ್ವ್ ಮಾಡಿ ರಾಮಣ್ಣಗೆ ಹೇಳು ಅಂತ ಹೇಳ್ತೀನಿ ಅಷ್ಟೇನು. ಇವಳು ಬೋಲು ನಾಟಕ ಮಾಡ್ತಾಳೆ. ಇಲ್ಲ ಹೇಳಕ್ಕ ಅವರಿಲ್ಲ, ನಾನು ಇತ್ಲಾಗೆ ಸುಮ್ಮನೆ ಹಿಂಗೆ ನಡ್ಕೊಂಬಂದೆ. ಇತ್ಲ ಬಂದು ಹಿಂಗೆ ಮನುಷ್ಯನ ಮಾತಾಡೋಣ ಹೇಳು. ಇತ್ಲ ಮನುಷ್ಯನ ಬಂದು ಮಾತಾಡಿದರೆ ಯಾವುದೂ ಇರಲ್ಲ. ಕಡೆಗೆ ಬಂದರೆ ಕಾಣಿಸಲ್ಲ ಮಾತಾಡೋದು. ನಡಿ ಅತ್ಲಾಗಿನ ಹೋಗಿ ಓಡಾಡ್ಕೊಂಬರೋಣ. ಹೊಲ್ದ ಕಡೆಗೆ ಹೋಗೋಣಲ್ಲ, ಹೊಲ ಆಯ್ತಲ್ಲ. ಸುಮ್ಮನೆ ಹಿಂಗೆ ಹೋಗಿ ಓಡಾಡ್ಕೊಂಬರೋಣ ನಡಿ. ಸರಿ ಆಯಿತು ಬಾ ಹೋಗ. ಸುಮ್ಮನೆ ಹೋಗಿ ಇತ್ಲಾಗೆ ಎಲ್ಲ ಹೋಗಿ ಮಾತಾಡ್ತಾ ಕುಕ್ಕಮ್ಮನ ಅಪ್ಪಗೆ ಫೋನ್ ಮಾಡೋಣ ನಡಿ. ಅಪ್ಪ ನಾವೇನು ಚೆನ್ನಾಗಿದ್ದೀವಿ ಕಣಪ್ಪ, ಅಕ್ಕ ತಂಗಿಯರು ಇಬ್ಬರು, ನೀವು ಚೆನ್ನಾಗಿದ್ದೀರೇನಪ್ಪ ಅಂತೇಳಿ ಅಮ್ಮಗೆ ಫೋನ್ ಮಾಡಿ ಮಾತಾಡ್ಸಣ. ಹೊಲ್ತಕ್ಕೆ ಹೋಗೋಣ ನಡಿ. ಹೊಲ್ತಕ್ಕೆ ಹೋಗಿ ಮಾತಾಡ್ಸಣ. ಅಮ್ಮಗೆ ಫೋನ್ ಮಾಡಿ ಭಾಳ ದಿವಸ ಆಗಿತ್ತು. ಮತ್ತೆ ನಮ್ಮ ಅಮ್ಮ ಏನೋ ಬೋತೈತೆ ಕಣಕ್ಕ. ಅವ ಅಪ್ಪ ನೀನು ಹೆಂಗೋ ಮಾತಾಡ್ಸೋದು. ಫೋನ್ ಮಾಡಿ ಗಳಪ್ಪ ಮಾತಾಡಿಸ್ಲಿಲ್ಲ ಹುಡುಗರು, ನನಗೆ ಒಂದು ಮಾತು ಕೇಳಲಿಲ್ಲ ಫೋನ್ ಮಾಡಿ ಅಂತ ಹೇಳಿ ಹೇಳ್ತಾರೆ. ಯಾಕೆ ಸುಮ್ಮನೆ ಅದೇ ಮತ್ತೆ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ ನಡಿ. ಸರಿ ನಮ್ಮ ಅಕ್ಕಗೆ ಹೇಳ್ತೀನಿ. ನಮ್ಮ ಬೋಮಕ್ಕಗೆ. ಅಕ್ಕ ಬಾರಿ ಇಲ್ಲಿ. ಯಾಕೆ ಭವ್ಯ
ಅಲ್ಲ ಆ ರಂಜಿನೂ ಲೇಪಿ ಮಾತಾಡಲ್ಲ ಅಂತ ಹೇಳಿ ನೀನು ರಾಮಣ್ಣಂತೆಗೆ ಹೇಳ್ತಿದ್ದಲ್ಲ. ಅವರು ಘನವ ಮಾತಾಡ್ತಾರೆ ಸುಮ್ಮನೆ ನಿಮ್ಮ ಹತ್ರ ಸುಳ್ಳು ಹೇಳವ್ರಿ. ಭಾರಿ ಮೋಸ ಮಾಡ್ತಾ ಇದ್ದಾರೆ ಇಬ್ಬರು ಸೇರ್ಕೊಂಡು. ಈ ಇಬ್ಬರು ಜಗಳ ಆಡ್ತಾನೆ ಮಾತಾಡ್ಸಲ್ಲ. ನೆನ್ನೆಸೇನೆ ಅವಳು ಜಗಳ ಮಾಡಿದ್ಲು ಮಾತಾಡಿಸ್ಬೇಡ ಅಂತ ಹೇಳಿದ್ಲು. ಅದು ನಾಟಕ ಅಕ್ಕ, ನಿನಗೆ ಗೊತ್ತಿಲ್ಲ. ಹೋಗ್ಬೇಕಾರೆ ಅಬ್ಸರ್ವ್ ಮಾಡು. ಇವಾಗ ಇಲ್ವಲ್ಲ ಅಣ್ಣಯ್ಯ ಅಕ್ಕೇನೆ ಅಲ್ಲೆಲ್ಲ ನಾವು ಹೊಲ್ತಕ್ಕೆ ಓಡಾಡ್ಕೊಂಡು ಬರೋಕ್ಕೆ ಹೋದ್ರು. ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾರೆ. ಅವರಿಬ್ರು ನಾಟಕ ಆಡ್ತಾ ಇದ್ದಾರೆ. ಆ ನಾಟಕ ನಿನಗೆ ಗೊತ್ತಿಲ್ಲ. ಮತ್ತೆ ಮಾತಾಡ್ಸಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ರಾಮನ ಎದುರಿಗೆ ಎಲ್ಲ ನಾಟಕ ಮಾಡಿದಾಳೆ. ನನಗೂ ಎಲ್ಲ ಹಂಗೆ ಅನ್ನಿಸ್ತು. ಬಿಡು ಹೋಗ್ಲಿ, ಏನೋ ಬದಲಾಗಿರ್ಬೋದು ಅಂದ್ಕೊಂಡೆ ಅಷ್ಟೇ. ಅಕ್ಕ ಅವಳು ಕೆಲಸ ತಗ್ಸಿ ಹೇಳ್ತೀನಿ. ಕೆಲಸ ತಗ್ಸಿದ್ರೆ ಗೊತ್ತಾಗುತ್ತೆ. ಅವಳು ಏನು ಬಾರ್ದಿರಲ್ಲ, ಸೋಂಬೇರಿಗೆ ಗೊತ್ತೈತೆ ನನಗೆ. ಎಲ್ಲನ ಸರಿಯಾಗಿ ಎಲ್ಲ ನೋಟ್ ಮಾಡಿ ಇಟ್ಕೊಂಡಿರಲ್ಲ, ಎಲ್ಲ ಸರಿಯಾಗಿ ನಿನಗೆ ಇನ್ಫಾರ್ಮ್ ಮಾಡಲ್ಲ. ಅದಕ್ಕೆ ನೀನು ಹೆಂಗೂ ಸೂಪರ್ವೈಸರು, ನಿನ್ನ ಮ್ಯಾಗ್ಲ ಅಧಿಕಾರಿಗಳಿಗೆ ಹೇಳಿ ನಿನ್ನ ಕೆಲಸ ತಗ್ಸೋ ಅಧಿಕಾರ ನಿನಗೆ ಐತೆ, ತೊಗ್ಸು ಹೇಳ್ತೀನಿ. ಹಂಗಾದ್ರೆ ಮತ್ತೆ ಗೊತ್ತಾಗೋದು. ತಡಿ ನೋಡೋಣ. ಕೇಳೋಣ ತಡಿ, ರಾಮನ್ನ ಕೇಳೋಣ. ಅದೆಲ್ಲ ಅಬ್ಸರ್ವ್ ಮಾಡ್ತೀನಿ ತಡಿ. ಏನು ಕಾರಣ ಇಲ್ದಲೇ ಸುಮ್ಮನೆ ಹಂಗೆ ಮಾಡಬಾರ್ದು. ನೋಡೋಣ, ಹೋಗಿ ಅಬ್ಸರ್ವ್ ಮಾಡ್ತೀನಿ ತಡಿ. ಅವ್ರ ಮಂತಕ್ಕೆ ಹೋಗಿ ಅಬ್ಸರ್ವ್ ಮಾಡಿ ಎಲ್ಲ ಫೋನ್ನಾಗೆಲ್ಲ ಇದು ಮಾಡ್ಕೊಂತೀನಿ. ನೋಡೋಣ, ನನ್ನ ಕೈಗೆ ಸಿಗೆ ಬಿದ್ದರೆ ಆವಾಗ ಸರಿಯಾಗಿ ನನ್ನ ಮುಂದೆ ಅವಳ ನಾಟಕ ಎಲ್ಲ ಬಯಲು ಮಾಡಿ ತಗ್ಸಿರೋವಾಗ ಒಂದು ಅರ್ಥ ಇರುತ್ತೆ. ಗಳಪ್ಪ ಹಿಂಗೆ ಮಾಡಿದ್ಲು, ಇವಳು ಬುದ್ಧಿ ಏನಾದರೂ ಸರಿ ಇಲ್ಲ, ಅದಕ್ಕೆ ಭೂಮಿ ಹಿಂಗೆ ಮಾಡವಳೆ ಅಂತ ಹೇಳಿ ಎಲ್ಲ ಮಾತಾಡ್ತಾರೆ. ಅದಕ್ಕೇನೆ ಅವಳನ್ನ ಕಂಡಿಡ್ದು ಮಾತಾಡ್ತೀನಿ ತಡಿ. ಸುಮ್ಮನೆ ಮಾತಾಡಬಾರ್ದು. ಥೂ, ಎಂಥ ಜನಪ್ಪ. ಎಷ್ಟು ಮೋಸ ಮಾಡ್ಕೊಂಡು ಎಷ್ಟು ನಾಟಕ ಆಡ್ತಾರೋ ಅವ್ರಿಬ್ರು. ಗರ್ವಾಗಿದ್ದಾರೆ. ಹೊಲ್ತಕ್ಕೆ ಹೋದ್ರೆ ನಮ್ಮ ಅಪ್ಪ ನಮ್ಮಮ್ಮಗೆ ಫೋನ್ ಮಾಡ್ತೀವಿ ಅಂತ. ಅವ್ರ ಅಪ್ಪ ಅಮ್ಮಯ್ಯ ಬರ್ಬೋದು ಇವಾಗ ಸಾಮಾನ್ಯ ಫೋನ್ ಮಾಡಿ ಬೋತ್ತಾರೆ. ಯಾಮ ಕೈಕೊಂಡು ಬತ್ತಾವೆ ಹೇಳವು, ಹೆಂಗೆ ಬೇಕಂಗೆ ಮಾತಾಡೇವಿ. ಯಾಮ ಕೈಕೊಂಡು ಬತ್ತಾರೆ. ಏನಮ್ಮ ಯಾತ ಮಾತಾಡ್ತೀರ? ಅದೇ ನಮ್ಮ ಲೇಪಿನೂ ರಂಜಿ ಮಾತಾಡಲ್ಲ ಅಂತಾರೆ. ನಮ್ಮ ಅಕ್ಕ ಇಂತಾಗೆ ಎಷ್ಟು ಡವ್ ಮಾಡ್ದಾಳು ಬಂದು. ಸುಮ್ಮನೆ ಆವಾಗಲೇ ಬಂದು ನಮ್ಮ ಮಾತಾಡ್ಸಲ್ಲ ಭೂಮಿ ಅಕ್ಕ ಇನ್ಮೇಲಿಂದ ಮಾತಾಡ್ಸಲ್ಲ ನಮ್ಮ ಅಕ್ಕ ಇನ್ನ ಅಂತ ಹೇಳಿ ಕಿಸ್ಕೊಂಡು ಹೊಳ್ತಿದ್ದಾಳು. ಇವಾಗ ಗರ್ವ ಮಾತಾಡ್ತಾಳೆ ಅವ್ರ ಅಕ್ಕ ಇಂತಾಗಿ. ಇಬ್ಬರಳು ನಾತ್ಲಾಗೆ ಹೊಲ್ದ ಕಡಿಕೆ ಗರ್ವನ್ನೇ ಆಡ್ಕೊಂಡು ಹೋದ್ರು. ಭಾರಿ ಇದ್ದಾರೆ ಅವರಿಬ್ರು. ಎಷ್ಟು ನಾಟಕ ಆಡ್ತಾ ಇದ್ದಾರೆ ಗೊತ್ತೇ. ಏನೋ ನಮ್ಮ ಅಕ್ಕರಿಗೆ ಗೊತ್ತಾಗಲ್ಲ ಅಂಬ ಥರ ನಾಟಕ ಮಾಡ್ತಾ ಇದ್ದಾರೆ ಅವರಿಬ್ರು. ಮುಂದೆ ಮಾತ್ರನ ಎಲ್ಲರೂ ಇದ್ದಾಗ ಮಾತಾಡ್ಸಲ್ಲ ಅಮ್ಮಂಗಿರ್ತಾರೆ, ಯಾರು ಇಲ್ದಾಗ ಗನ್ವ ಮಾತಾಡ್ಸ್ಕೊಂಡು ಗನ್ವಾಗಿದ್ದಾರೆ. ಎಷ್ಟು ನಾಟಕ ಆಡ್ತಾಳೆ ನೋಡವಳು ಲೇಪಿ. ಅಲ್ಲ ನೋಡಮ್ಮ, ನಾವು ಒಳ್ಳೇದು ಮಾಡ್ತೀವಿ, ಒಳ್ಳೇದು ಮಾಡೋರಿಗೆ ಕಾಲ ಇಲ್ಲ. ಹಂಗೆ ಮತ್ತೆ ನಾವು ಆಲೇನೆ ಭಾಳ ಜನಕ್ಕೆ ಒಳ್ಳೇದು ಮಾಡಿ ನೋಡಿದ್ವಿ. ಅವರೇ ನಮಗೆ ವಿರೋಧ ಆಗ್ತಾರೆ ಕಣಮ್ಮ ಭೂಮಿ. ನಾವು ಆಲೆ ಮಸ್ತಾಗೆ ಎಲ್ಲರಿಗೂ ಹಂಗೆ ಮಾಡಿದ್ವಿ. ಅದಕ್ಕೆ ಮತ್ತೆ ಯಾರ ಬಗ್ಗೆನೋ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ನಿಂದೇನೋ ನೀನು ನೋಡ್ಕೊಂಡು ಸುಮ್ಮನಿರೋದು ಕಲಿ. ನಾನೇನೋ ರಾಮ ಮುಖ ನೋಡ್ಕೊಂಡು ಒಳ್ಳೇದು ಮಾಡಿದ್ದು ಕಣಮ್ಮ. ಆದರೆ ಅವ್ರು ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಿಡು, ಒಂದಲ್ಲ ಒಂದಿಲ್ಲ ಎಷ್ಟೇ ನಾಟಕ ಆಡಿ ಏನೇ ಮಾಡಿದ್ರು ಒಂದಲ್ಲ ಒಂದಿನ ಅದು ಬಯಲಾಗುತ್ತೆ. ಕಳ್ರಸಿಗೆ ಬಿದ್ದೇ ಬೀಳ್ತಾರೆ. ಅವ್ರ ಮಂತಕ್ಕೆ ಬರ್ತಾರೆ. ಇವಾಗ ಇನ್ನೂ ರಾಮಣ್ಣ ಇಲ್ವಲ್ಲ, ಬರ್ತಾರೆ, ಅಲ್ಲೇ ಇರ್ತಾರೆ, ಕುತ್ಕೊಂಡು ಮಾತಾಡ್ತಾರೆ. ಹೋಗ್ಬೇಕಾರೆ ನೋಡು, ಅಬ್ಸರ್ವ್ ಮಾಡು ಅಕ್ಕ. ಅಬ್ಸರ್ವ್ ಮಾಡಿ ಆಮೇಲೆ ಮಾತಾಡ್ಮಂತೆ ಫೋನ್ ತೊಗೊಂಡೋಗು. ಅವ್ರು ಏನೋ ಕುತ್ಕೊಂಡು ಮಾತಾಡ್ತಿರ ಗೊತ್ತಾಗ್ದಿಲ್ಲಂಗೆ ವಿಡಿಯೋ ಮಾಡ್ಕೊಂಡು ರಾಮಣ್ಣನ ಮುಂದೆ ಎಲ್ಲ ಹಾಕಿ ತೋರಿಸು. ಅದೇ ನೋಡೋಣ ತಡಿ, ಹೋಗ್ತೀನಿ. ನಾವು ಹೊಲ್ದ ಕಡೆಗೆ ಹೋಗಿದ್ದಾರೆ ಅಂತ ಅಂತೀಯ. ಮಾಡ್ತೀನಿ, ನಮಗೂ ಎಲ್ಲ ಗೊತ್ತಾಗ್ತದೆ. ನನಗೂ ಎಲ್ಲ ಒಂದು ಕಡೆಗೆ ಅನುಮಾನ ಇತ್ತು. ಆದರೆ ಬಿಡು, ಇಷ್ಟನ ಅನುಮಾನ ಅನ್ನೋದು ಮನಸ್ಸಲ್ಲಿ ಬರಬಾರ್ದು. ಆ ರೀತಿ ಎಲ್ಲ ಯಾರಿಗೂ ನಾನು ಅನುಮಾನ ಪಡಬಾರ್ದು ಅಂತ ಅನ್ನಿಸ್ತಾ ಇತ್ತು ಕಣೆ ಮನಸ್ಸಾಗೆ. ಯಾವತ್ತೂ ಒಬ್ಬರ ಮೇಲೆ ಅನುಮಾನ ಅನ್ನೋದು ಪಟ್ಟರೆ ಎಲ್ಲದಕ್ಕೂ ಅನುಮಾನನೇ ಬರುತ್ತೆ. ಅದಕ್ಕೋಸ್ಕರ ನಾನು ಏನೋ ಒಂದು ನಂಬಿಕೆ ಮೇಲೆ ಇರಬೇಕು. ಯಾವತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ನೆಗೆಟಿವ್ ಆಗಿ ಯಾವತ್ತೂ ಯೋಚನೆ ಮಾಡಬಾರ್ದು ಅಂತ ನಾನು ಒಂಥರ ಏನೋ ಆ ಥರ ಮನಸ್ಸಿಂದ ಇದ್ದೆ. ಅವ್ರು ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಸಿಗೆ ಬೀಳ್ತಾರೆ ತಗ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಭವ್ಯ ತಿಳ್ಕೊಂಬಂದು ಎಲ್ಲ ಹೇಳ್ತಾ ಐತೆ. ಎಲ್ಲ ಹಿಂಗಾಗೈತೆ, ಅವಳು ನಾಟಕ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಎಲ್ಲ ಹೇಳ್ತಾ ಐತೆ. ನಮ್ಮ ಭವ್ಯ ಹಿಂಗೆ ಬಲ್ಸಿಟ್ಟು ಫಸ್ಟ್ ನಿನ್ನ ಕೆಲಸದಿಂದ ತಗ್ಸು ಅಂತ ಹೇಳಿ ನನಗೆ ಹೇಳ್ತಾಯಿತ್ತು. ನೋಡೋಣ, ಸಿಗೆ ಬೀಳ್ತಾರೆ. ಎಲ್ಲ ಅವಳ ಬಂಡವಾಳ ಎಲ್ಲನ ಬಯಲು ಮಾಡ್ತೀನಿ. ಎಲ್ಲ ಸಾಕ್ಷಿ ಸಮೇತ ಬಯಲು ಮಾಡಬೇಕು. ನಾನು ಸುಮ್ಮನೆ ಹೇಳೋಕ್ಕೋದ್ರೆ ರಾಮಗೆ ಹಿಂಗೆ ಅಂತ ಉಲ್ಟ ಹೊಡಿತಾರೆ. ಅದಕ್ಕೋಸ್ಕರ ಅವನಿಗೆ ನಂಬಿಕೆ ಬರಬೇಕಂದ್ರೆ ಸಾಕ್ಷಿನೂ ಬೇಕು. ಇವಳನ್ನ ಸರಿಯಾಗಿ ದೂರ ಮಾಡೋಕ್ಕೆ ಸಾಕ್ಷಿ ಸಮೇತ ನಾನು ಪ್ರೂವ್ ಮಾಡಬೇಕು. ನಮ್ಮ ಮನೆಯಾಗ ಇದ್ದಾರೆ, ನಾನೇನು ಹಾಗೇನು ಹೆದರಿಕೆಂಬಂಥದ್ದೇನಿಲ್ಲ. ಈಗ ಬಿಡ್ಬೇಕಂದ್ರೆ ಮನೆ ಬಿಡ್ಬೇಕಷ್ಟೇ. ಅವಳು ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.